ಬಿಸಿಲ ಧಗೆಗೆ ಜನ ಜಾನುವಾರುಗಳು ಬಸವಳಿದು ಹೋಗ್ತಾ ಇವೆ. ಕುಡಿಯೋ ನೀರಿಗೂ ಜನ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಟೆನಾಡಲ್ಲಿ ಜಲ ಸಂಕಷ್ಟ ಹೇಗಿದೆ ಬನ್ನಿ ನೋಡೋಣ. ನೀರು ಇಲ್ಲದೆ ಬತ್ತಿ ಹೋಗಿರುವ ಕೊಳಾಯಿ, ಕೈಯಲ್ಲಿ ಖಾಲಿ ಕೊಡ, ಕುಡಿಯುವ ನೀರಿಗೆ ಪರದಾಡ್ತಿರುವ ಜನ, ಬೀದಿಗಿಳಿದು ಸರ್ಕಾರದ ವಿರುದ್ಧ ಮಹಿಳೆಯರ ಆಕ್ರೋಶ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೌನಹಳ್ಳಿ ಗ್ರಾಮದಲ್ಲಿ. ಬೇಸಿಗೆಯಲ್ಲಿ ಕುಡಿಯುವ ನೀರು, ಬಳಸುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಕಳೆದ 3 ವರ್ಷಗಳಿಂದ ನೀರಿಲ್ಲದ ಕಾರಣ ಬೋರ್ವೆಲ್ನಲ್ಲಿ ನೀರು ಬರ್ತಿಲ್ಲ. ಕುಡಿಯುವ ನೀರಿಗೂ 10 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗಿದೆ. ಮನೆಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದ್ರೆ ನೀರಿಗಾಗಿಯೇ 200 ರೂಪಾಯಿ ಕೊಡಬೇಕಾಗಿದೆ. ಕಳೆದ 5 ತಿಂಗಳಿನಿಂದ ಈ ಸಮಸ್ಯೆ ಇದ್ದು ಶಾಸಕರು, ಮಂತ್ರಿಗಳು ಸೇರಿ ಯಾರೂ ಗಮನ ಹರಿಸಿಲ್ಲ. ನೀರಿಗಾಗಿ ಜನ ಪರದಾಡ್ತಿದ್ದು ಸ್ಥಳೀಯ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಶಾಸಕರ ಅಣಕು-ತಿಥಿ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಯಾವ ರಾಜಕಾರಣಿಗಳು ಸಹ ಇದು ಕಿವ್ಯಾಕ್ ಹಾಕಿದ್ರು ಹಾಕೊಂಡಿಲ್ಲ ಸರ್. ನಮ್ ಗೌನಹಳ್ಳಿಗೆ ಕುಡಿಯಕಲ್ಲ, ಮಕ್ಕಳಿಗೆ ಸಮೇತ ನೀರಿಲ್ಲ, ಎಲ್ಲ ಸಹ ದೊಡ್ಡ ದೊಡ್ಡ ಮನೆಗಳಾಗ ಒಂದು 200 ರೂಪಾಯಿ ನೀರು ಕೊಟ್ಟು ಕೊಂಡ್ಕೊಂಡು ಜೀವನ ಮಾಡ್ತಾ ಇದೀವಿ ಸರ್. ಶಾಲೆಗೂ ನೀರಿಲ್ಲ ಸರ್. ಸರ್ ಏನಾರ ಒಂದು ಅನುಕೂಲ ಮಾಡ್ಲೇಬೇಕು ಅಂತ ಕೇಳ್ಕೊಂತ ಇದೀವಿ ಸರ್ ನಾವು. ಒಂದೆಡೆ ಸುಡುವ ಬಿಸಿಲು, ಮತ್ತೊಂದೆಡೆ ನೀರಿನ ಕೊರತೆ ಗ್ರಾಮಸ್ಥರನ್ನ ಸಂಕಷ್ಟಕ್ಕೀಡು ಮಾಡಿದೆ. ಸರ್ಕಾರಿ ಅಧಿಕಾರಿಗಳು ಕೂಡಲೇ ಗೌನಹಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸ್ತಾರಾ ಇಲ್ಲವಾ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ, ಫ್ರೀಡಂ ಟಿವಿ, ಚಿತ್ರದುರ್ಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.